ಹೈ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು. ಶಿವರಾತ್ರಿ ಹಬ್ಬಕ್ಕೆ ಆರಾಮ್ಸೆ ಮಾಡ್ಕೊಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡು 1 ಕಪ್ಪಷ್ಟು ಅಕ್ಕಿ ಹಾಕಬೇಕು. ಅಳತೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಅಕ್ಕಿ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟಿರೋ ಅಂಥದ್ದು. ಅಕ್ಕಿನ ಚೆನ್ನಾಗಿ ಹುರ್ಕೊಳ್ಬೇಕು. ಕೆಂಪಾಳ ಹುರಿದ್ರೆ ತಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಹುರಿದಕ್ಕಿ ತಂಬಿಟ್ಟು ಇದು ಶಿವರಾತ್ರಿ ಹಬ್ಬಕ್ಕೆಲ್ಲ ಮಾಡ್ತಾರೆ. ಸ್ವಲ್ಪ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಕಲರ್ ಸ್ವಲ್ಪ ಈ ಥರ ಬಂದರೆ ಚೆನ್ನಾಗಾಗಿರುತ್ತೆ. ನೋಡಿ, ಈಗ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು. ನೋಡಿ, ಅದೇ ಪ್ಯಾನ್ಗೆ ಕಡಲೆಕಾಳು ಬೀಜ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಕಡಲೆಕಾಯಿ ಬೀಜ, ಇದು ಅಷ್ಟೇ ನಿಧಾನಕ್ಕೆ ಹುರ್ಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗಿ ಆಗುತ್ತೆ. ತುಂಬ ಉರಿ ಇಟ್ಟು ಸೀದಂಗೆ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಆಗಲ್ಲ ಸರಿಯಾಗಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಹುರ್ಕೊಳ್ಬೇಕು. ಒಂದೇ ಹದವಾಗಿ ಆಗುತ್ತೆ ಆಗ. ನೋಡಿ, ಆಗಿದೆ. ನೋಡಿ, ಈ ಥರ ಕಲರ್ ಬರಬೇಕು. ನೋಡಿ, ಹುರ್ಗಡ್ಲೆನೂ ಅರ್ಧ ಕಪ್ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿಗೆ ಹುರ್ಗಡ್ಲೆ ಅರ್ಧ ಕಪ್ಪು, ಕಡಲೆ ಬೀಜ ಅರ್ಧ ಕಪ್ಪು. ಹುರ್ಗಡ್ಲೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಬೇಕಾದರೆ. ನಾನಿಲ್ಲಿ ಅರ್ಧ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ಹಾಕಿದಷ್ಟು ತಂಬಿಟ್ಟು ಟೇಸ್ಟ್ ಬರುತ್ತೆ. ಹುರ್ಗಡ್ಲೆ ಅಷ್ಟು ಹುರಿಯೋ ಅವಶ್ಯಕತೆ ಇಲ್ಲ, ಅದೆಲ್ಲ ಮೊದಲೇ ಹುರಿದಿರುತ್ತೆ. ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿ ಇರುತ್ತೆ ಮಾಡಿಟ್ಕೊಂಡ್ರೆ. ನೋಡಿ, ಆಗಿದೆ ಹುರ್ಗಡ್ಲೆ. ಈಗ ಇದಕ್ಕೆ ನೋಡಿ, ಬಿಳಿ ಎಳ್ಳು 1 3 ಸ್ಪೂನ್ ಇದೆ. ಜಾಸ್ತಿ ಏನು ಹಾಕೋದು ಬೇಡ, ಅದೇ ಫ್ಲೇವರ್ ಬಂದುಬಿಟ್ರೆ ತಿನ್ನೋಕ್ಕೆ ಆಗಲ್ಲ, ಒಂಥರ ಎಗಟೊಡ್ದಂಗೆ ಆಗುತ್ತೆ. ನೋಡಿ, ಬಿಳಿ ಎಳ್ಳು ಹಾಕಿದಾಗ ಲೋ ಫ್ಲೇಮಲ್ಲಿ ಇರಬೇಕು. ಫುಲ್ಲು ಸಿಮ್ ಮಾಡಿಬಿಡಿ, ಸೀದೋಗ್ಬಿಡುತ್ತೆ, ಆ ಬಿಸಿಗೆ ಆಗುತ್ತೆ. ಉರಿ ಫುಲ್ಲು ಕಡಿಮೆ ಮಾಡಬೇಕು. ನೋಡಿ, ಅದಕ್ಕೆ ಗಸಗಸೆ 2 ಚಮಚ. ನೋಡಿ, ಬಿಸಿಗೆ ಆಗೋಯ್ತು. ನೋಡಿ, ಈಗ ಇದಕ್ಕೆ ಒಣ ಕೊಬ್ಬರಿ ತುರಿ ನಾನು ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿದ್ದೀನಿ. ಇದಕ್ಕೂ ಅಷ್ಟೇನು ಉರಿ ಅವಶ್ಯಕತೆ ಇಲ್ಲ, ಆ ತವಾ ಬಿಸಿಗೆ ಆಗುತ್ತೆ. ನೋಡಿ, ಈ ಥರ ಕೈ ಆಡ್ತಾ ಇದ್ದರೆ ಆ ಬಿಸಿಗೆ ಚೆನ್ನಾಗಿ ಡ್ರೈ ಆಗುತ್ತೆ. ನೋಡಿ, ಕಲರ್ ಚೇಂಜ್ ಆಯಿತು. ಹುರಿದು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಳಾಗಲ್ಲ ಬೇಗ. ನೋಡಿ, ಹಾಗೆ ಬಿಟ್ಟರೆ ತಳ ಹಿಡ್ದಂಗೆ ಸೀದಂಗೆ ಆಗುತ್ತೆ. ನೋಡಿ, ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ, ಅಕ್ಕಿ ಹುರ್ಕೊಂಡಿದ್ವಲ್ಲ, ಚಿಕ್ಕ ಜಾರಲ್ಲಾದರೂ ಹಾಕ್ಕೊಬೋದು, ದೊಡ್ಡ ಜಾರಲ್ಲಾದರೂ ಹಾಕ್ಕೊಳ್ಬೋದು. ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಕಡಲೆಕಾಯಿ ಬೀಜ ಒಟ್ಟು ತೆಗ್ದೆಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಳ್ಬೇಕು. ಆಮೇಲೆ ಮೇಲೆ ಹಾಕಿದ್ರೆ ತಿನ್ನಬೇಕಾದ್ರೆ ತಂಬಿಟ್ಟು ಬಾಯಿಗೆ ಒಂದೊಂದು ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗನ್ಬಿಟ್ಟು ಜಾಸ್ತಿನೂ ಹಾಕ್ಬಾರ್ದು, ಸ್ವಲ್ಪ ಅಲ್ಲೊಂದು ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅಷ್ಟು ನುಣ್ಣಗಿಲ್ಲ ಅಂದರೂ ಸ್ವಲ್ಪ ರಫಾಗಿ ಪೌಡ್ರ್ ಮಾಡ್ಕೊಳ್ಬೇಕು.
ತುಂಬ ನುಣ್ಣಗೇನು ಬೇಡ, ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಹುರ್ಗಡ್ಲೆನೂ ಅಷ್ಟೇ ಒಂದು ಸ್ವಲ್ಪ ಉಳಿಸ್ಕೊಳ್ಬೇಕು. ಮೇಲೆ ಹಾಕೋವಾಗ ಚೆನ್ನಾಗಿ ಕಾಣುತ್ತೆ. ತಿನ್ನೋವಾಗೂ ಒಂದೊಂದು ಬಾಯಿಗೆ ಸಿಕ್ಕಿದ್ರೆ ನೋಡಿ ಪೌಡ್ರ್ ಆಗಿದೆ. ನೋಡಿ ಬೆಲ್ಲ ಪಾಕ ತಗೊಳ್ಬೇಕು. ಪಾಕ ಏನು ಬೇಕಾಗಿಲ್ಲ. ನೋಡಿ 1 ಕಪ್ ಇದೆ. ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಬೆಲ್ಲ. 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಬೆಲ್ಲ 1 ಕಪ್ ತೊಗೊಂಡಿದ್ದೀನಿ. ನೋಡಿ 1 ಕಪ್ ಬೆಲ್ಲ ತೊಗೊಂಡ್ರೆ ಅರ್ಧ ಕಪ್ ನೀರಾದರೆ ಕರೆಕ್ಟಾಗಿ ಆಗುತ್ತೆ. ಇದೇನು ಪಾಕ ತೆಗಿಯೋದೇನು ಬೇಡ. ಪಾಕ ಬಂದುಬಿಟ್ರೆ ತಂಬಿಟ್ಟು ತಿನ್ನಬೇಕಾದ್ರೆ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಕರಗಿದ್ರೆ ಸಾಕು. 2 ನಿಮಿಷ ಬಿಟ್ಟರೆ ಸಾಕು. ಕರಗಿದ್ಮೇಲೆ ನೋಡಿ ಈ ಥರ ಪಾಕ ತಗೊಳ್ಬಾರ್ದು, ಗಟ್ಟಿಯಾಗ್ಬಿಡುತ್ತೆ. ಆಮೇಲೆ ನಾವು ಕಲ್ಲು ತಗೊಂಡು ಚೆಚ್ಚಬೇಕಾಗುತ್ತೆ, ಅಷ್ಟು ಗಟ್ಟಿಯಾಗುತ್ತೆ ತಂಬಿಟ್ಟು. ನೋಡಿ ಈ ಥರ ಕರ್ಕೊಂಡ್ರೆ ಸಾಕು. ಈ ಬೆಲ್ಲ ಎಲ್ಲ ಕರಗಿದ್ಮೇಲೆ 2 ನಿಮಿಷ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಈ ಥರ ಕುದಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಒಂದು ಸ್ವಲ್ಪ ಎಳೆ ಪಾಕ ಥರ ಒಂದು ಕೂದಲು ಎಳೆಯಷ್ಟು ಬಂದರೆ ಸಾಕು. ನೋಡಿ ಆಗಿದೆ. ಈಗ ತಣ್ಣಗಾಗಲಿ. ನೋಡಿ ಪೌಡ್ರ್ ಮಾಡಿರೋಂಥ ಅಕ್ಕಿ ಹಿಟ್ಟು ಒಂದು ಬೌಲ್ಗೆ ಹಾಕಿದ್ದೀನಿ. ಕಡಲೆ ಬೀಜದ ಪೌಡ್ರು ಮತ್ತು ಹುರ್ಗಡ್ಲೆ ಪೌಡ್ರು ಪುಡಿ ಮಾಡಿರೋ ಅಂಥದ್ದು. ನೋಡಿ ಕಾಯಿ, ಒಣಗಿರೋ ಕಾಯ್ದು ಪೌಡ್ರ್ ಮಾಡಿರೋದು. ಗಸಗಸೆ ಮತ್ತು ಬಿಳಿ ಎಳ್ಳು ಅದು ಹಾಗೆ ಹಾಕಬೇಕು, ಪೌಡ್ರ್ ಏನು ಮಾಡೋದು ಬೇಡ. ನೋಡಿ ಹುರ್ಗಡ್ಲೆ ಸ್ವಲ್ಪ ಹಾಗೆ ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಬೇಕು. ಕಡಲೆ ಬೀಜನೂ ಅಷ್ಟೇ. ಲಾಸ್ಟಲ್ಲಿ ಒಂದೊಂದು ಬಾಯಿಗೆ ಸಿಗ್ತಾ ಇರುತ್ತೆ, ಆಗ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಏಲಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟೇ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ತುಂಬಾ ರುಚಿ ಇರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಪಾಕ ಇವಾಗ ಹಾಕ್ಕೊಂಡು ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಹಾಕ್ಕೊಳ್ಬೇಕು. ಮೊದಲೇ ಹಾಕಿದ್ರೂ ತೆಳುವಾಗ್ಬಿಡುತ್ತೆ. ನಾವು ಇದು ಉಂಡೆ ಮಾಡುವಾಗ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು, ಆರಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ. ವಿಪರೀತ ಗಟ್ಟಿ ಈ ಥರ ಏನು ಮಾಡ್ಕೊಳ್ಬಾರ್ದು. ಸ್ವಲ್ಪ ಕೈಗೆ ಎತ್ಕೊಂಡು ನೋಡಿ ಅದಕ್ಕಿದ್ರೆ ಉಂಡೆ ಕಟ್ಟ ಅದಕ್ಕಿದ್ರೆ ಇನ್ನೊಂಚೂರು ತೆಳ್ಳಗಿದ್ರೂ ಸ್ವಲ್ಪ ಆರ್ತಾ ಗಟ್ಟಿಯಾಗುತ್ತೆ. ಈ ಹದ್ದಲ್ಲಿ ಮಾಡಿಕೊಂಡ್ರೆ ನಮಗೇನು ಉಂಡೆ ಹಿಂಗೆ ಸಾಫ್ಟಾಗೇ ಇರುತ್ತೆ. ನಾವು ಕೈಯಲ್ಲಿ ಹಿಂಗೆ ಮುರಿದಾಗ ಅದೇ ಸಾಫ್ಟಾಗೆ ಬರುತ್ತೆ, ಗಟ್ಟಿಯಾಗಲ್ಲ. ಆ ಥರ ಪಾಕ ಮಾಡ್ಕೊಳ್ಬೇಕು. ಕರಗಿಸ್ಕೊಂಡ್ರೆ ಸಾಕು ಜಸ್ಟು, ಪಾಕ ಥರ ಏನು ಮಾಡ್ಕೊಳ್ಬಾರ್ದು. ನೋಡಿ ನೀಟಾಗಿ ಬರ್ತಾ ಇದೆ. ಶಿವರಾತ್ರಿ ಹಬ್ಬಕ್ಕೆ ದೇವ್ರಿಗೆ ನೈವೇದ್ಯಕ್ಕೂ ಆಗುತ್ತೆ. ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಸೈಜ್ಗೆ ಮಾಡ್ಕೊಳ್ಬೋದು, ಇನ್ನೂ ದಪ್ಪ ಸೈಜು ಮಾಡ್ಕೊಳ್ಬೋದು. ನಾನು ಇದೊಂದು ಮೀಡಿಯಮ್ ಸೈಜ್ಗೆ ಇಲ್ಲಿ ಇಷ್ಟು ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಾಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಪಾಕ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ, ಸ್ವೀಟ್ ಎಲ್ಲ ಕರೆಕ್ಟಾಗಿದೆ.
ಕೆಲವರು 1 ಕಪ್ ಅಕ್ಕಿಗೆಲ್ಲ 1.5 ಕಪ್ ಬೆಲ್ಲ ಹಾಕ್ತಾರೆ. ತುಂಬ ಸ್ವೀಟ್ ಆಗಿಬಿಡುತ್ತೆ. 1 ಕಪ್ ಹಾಕಿದ್ರೆ ಮೀಡಿಯಮ್ ಆಗಿರುತ್ತೆ. ನೀವು ಶುಗರ್ ಇರೋರು ಯಾರು ಬೇಕಾದರೂ ತಿನ್ಬೋದು. ನೋಡಿ ಅದಕ್ಕೆ ಈ ಥರ ಸ್ವಲ್ಪ ಹಿಂಗೆ ಕಲಿಸಿದ್ರೆ ಉಂಡೆ ಮಾಡುವಾಗ ಆರಿದ್ರೂ ಚೆನ್ನಾಗಿ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಉಂಡೆ ಮಾಡೋಕ್ಕೆ. ಇದು ಆರಿದ್ಮೇಲೆನೂ ಗಟ್ಟಿಯಾಗಲ್ಲ, ಸಾಫ್ಟಾಗೇ ಇರುತ್ತೆ ಈ ಹದದಲ್ಲಿ ಮಾಡಿದ್ರೆ. ಇನ್ನೂ ಟೇಸ್ಟ್ ಜಾಸ್ತಿ ಬೇಕು ಅಂದರೆ ಹುರ್ಗಡ್ಲೆ, ನಾವು ಇವಾಗ ಅಕ್ಕಿ ಒಂದು ಹಾಕಿದ್ದೀವಿ ಅಂದರೆ ಹುರ್ಗಡ್ಲೆನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಪಾಕ ಏನಾದರೂ ಅಕಸ್ಮಾತ್ ಗಟ್ಟಿ ಆದ್ರೂ ಹುರ್ಗಡ್ಲೆ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗೇ ಇರುತ್ತೆ ತಂಬಿಟ್ಟು. ನೋಡಿ ಈಸಿಯಾಗಿ ಎಲ್ಲರೂ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆಗಳು. ನೋಡಿ ಇದು ಆರಿದ್ರೆ ಇನ್ನೊಂದು ಚೂರು ಗಟ್ಟಿಯಾಗುತ್ತೆ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಹೆಂಗೆ ಬರ್ತಾ ಇದೆ. ಈ ಥರ ಬಂದರೆ ಕರೆಕ್ಟಾಗಿ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.